ತನಿಯ ಪರಮಾತ್ಮ ಕೃಷ್ಣ. ಕರ್ಣ, ಪರಮಾತ್ಮ ನೀನು ನನ್ನ ಸಂಗಡ ಬಾ. ನಿನ್ನಲ್ಲಿ ಕೆಲವೊಂದು ವಿಚಿತ್ರವಾದ ಸಂಗತಿಗಳನ್ನು ತಿಳಿಸಬೇಕಾಗಿರುವುದು. ಬರುವೆಯಾ? ಆಗಬಹುದು ಪರಮಾತ್ಮ. ಎಲ್ಲಿಗೆ ಎನ್ನ ಕರೆದೊಯ್ವೆಯೋ ಸ್ವಾಮಿ, ಎಲ್ಲಿಗೆ ಎನ್ನ ಕರೆದೊಯ್ವೆಯೋ ಸ್ವಾಮಿ, ಏನ ಪರಾಧವ ಗೈದಿನ ನೆನುತ, ಏನ ಪರಾಧವ ಗೈದಿನ ನೆನುತ, ಮನದಲ್ಲಿ ಚಿಂತೆ ಕಾಡುತ್ತಲಿಹುದು, ಮನದಲ್ಲಿ ಚಿಂತೆ ಕಾಡುತ್ತಲಿಹುದು, ಎಲ್ಲಿಗೆ ಎನ್ನ ಕರೆದೊಯ್ವೆಯೋ ಸ್ವಾಮಿ. ಪರಮಾತ್ಮ ಜನನೆಯೋ ಯಾರೋ ಜನಕನು ಯಾರೋ ಕೃಷ್ಣ, ಜನನೆಯೋ ಯಾರೋ ಜನಕನು ಯಾರೋ, ಏನೊಂದರಿಯದೆ ಬಲು ನೊಂದೆ ಬಾಳರೆ, ಏನೊಂದರಿಯದೆ ಬಲು ನೊಂದೆ ಬಾಳರೆ, ಎಲ್ಲಿಗೆ ಎನ್ನ ಕರೆದೊಯ್ವೆಯೋ ಸ್ವಾಮಿ, ಏನ ಪರಾಧವ ಗೈದೆ ನಾನೇನುತ, ಏನ ಪರಾಧವ ಗೈದೆ ನಾನೇನುತ, ಮನದಲ್ಲಿ ಚಿಂತೆ ಕಾಡುತ್ತಲಿರುವುದು, ಮನದಲ್ಲಿ ಚಿಂತೆ ಕಾಡುತ್ತಲಿರುವುದು, ಎಲ್ಲಿಗೆ ಎನ್ನ ಕರೆದೊಯ್ವೆಯೋ ಸ್ವಾಮಿ. ಪರಮಾತ್ಮ ಸೂತನೆನ್ನ ಜರಿದರು ಜಗದಿ, ಸೂತನೆಂದೆನ್ನ ಜರಿದರು ಜಗದಿ, ಜೀವಿಸಲೇ ಪರಿ ಇವಿ ಹವಾಮಾನವೇ, ಜೀವಿಸಲೇ ಪರಿ ಈ ಹವಾಮಾನವೇ, ಎಲ್ಲಿಗೆ ಎನ್ನ ಕರೆದೊಯ್ವೆಯೋ ಸ್ವಾಮಿ, ಏನ ಪರಾಧವ ಗೈದೆ ನಾನೇನುತ, ಏನ ಪರಾಧವ ಗೈದೆ ನಾನೇನುತ, ಮನದಲ್ಲಿ ಚಿಂತೆ ಕಾಡುತ್ತಲಿಹುದು, ಮನದಲ್ಲಿ ಚಿಂತೆ ಕಾಡುತ್ತಲಿಹುದು, ಎಲ್ಲಿಗೆ ಎನ್ನ ಕರೆದೊಯ್ವೆಯೋ ಸ್ವಾಮಿ. ಕೃಷ್ಣ 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 ಪರಮಾತ್ಮ. ಕರ್ಣ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಮಮತೆಯಿಂದ ಆಧರಿಸಿ ಕರೆತರಲು ಕಾರಣವೇನಿರಬಹುದು ದೇವ? ಕರ್ಣ, ಪರಮಾತ್ಮ ನೀನು ಹಾಗೆ ಹೇಳಬೇಡ ಕರ್ಣ. ಕುಲಹೀನರಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿ ಕಾಣುವುದೇ? ಪರಮಾತ್ಮ, ನಾನಿಂತಿದ್ದರೂ ಓರ್ವ ಸೂತನೆಂಬ ವಿಚಾರವು ಈ ಪ್ರಪಂಚವೇ ಮರೆವಿದ್ದಿಲ್ಲವಲ್ಲ ದೇವ. ಕರ್ಣ, ಪರಮಾತ್ಮ, ನನ್ನ ಮಾತನ್ನು ಸತ್ಯವೆಂದು ನಂಬು. ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳು ಏನಿದೆ ದೇವ? ಇರುವುದು ಕರ್ಣ. ನನ್ನ
ನುಡಿಯ ಸಂತೋಷದಿ ಆಲಿಸುವೀರ ಮಾತೆ ಕುಂತಿಯ ಕುವರ ಕುಂತಿ ಮಾತೆಯ ಕುವರ ನನ್ನ ನುಡಿಯ ಸಂತೋಷದಿ ಆಲಿಸುವೀರ ಮಾತೆ ಕುಂತಿಯ ಕುವರ ಕುಂತಿ ಮಾತೆಯ ಕುವರ ವೀರವರ ರವಿಕುವರ ವೀರವರ ರವಿಕುವರ. ಪರಮಾತ್ಮ, ಈ ಪ್ರಪಂಚವೆಲ್ಲವೂ ನನ್ನನ್ನು ಸೂತಃ ಹೀನ ಕುಲದವ ಎಂದು ಜಿರ್ತಲೇ ಇರುವರಲ್ಲ. ಕರ್ಣ, ಸೂತನು ಅನಾಥನಲ್ಲವೋ ಚಂದ್ರಕುಲಾಧೀಶ ನೀನು. ಕರ್ಣ, ಸೂತನು ಅನಾಥನಲ್ಲವೋ ಚಂದ್ರಕುಲಾಧೀಶ ನೀನು. ಬಾಳು ಸೇರಿಸುಗದಿ ಪಾಂಡವರಳು ಸೇರಿಸುಗದಿ ಬಾಳುವೆ ಬಾರ ನೀನು ಕ್ಷೇಮದಿ ಬಾಳುವೆ ಬಾರ ನೀನು ಕ್ಷೇಮದಿ ಬಾಳುವೆ ಬಾರ ನೀನು ಕ್ಷೇಮದಿ. ಹಾಗಾದರೆ ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಬಲ್ಲೆಯ ದೇವ? ತಿಳಿಸುವೆನು ಕರ್ಣ. ನಿನ್ನ ಜನನ ಕರ್ಣದ್ವಾರ ಬೆಳೆದ ಗಂಗಾ ನದಿಯ ತೀರ. ಕರ್ಣ, ನಿನ್ನ ಜನನ ಕರ್ಣದ್ವಾರ ಬೆಳೆದ ಗಂಗಾ ನದಿಯ ತೀರ. ನಾಮಧೇಯದಿ ದಾನ ಶೂರ ಕರ್ಣ, ನಾಮಧೇಯದಿ ದಾನ ಶೂರ ನಿನ್ನ ಚರಿತ್ರೆಯು ಆಶ್ಚರ್ಯಕಾರ. ನಿನ್ನ ಚರಿತ್ರೆಯು ಆಶ್ಚರ್ಯಕಾರ. ನಿನ್ನ ಚರಿತ್ರೆ ಆಶ್ಚರ್ಯಕರ. ಕರ್ಣ, ಪರಮಾತ್ಮ, ನನ್ನ ಮಾತನ್ನು ಸತ್ಯವೆಂದು ನಂಬು. ನನ್ನ ನುಡಿಯ ಸಂತೋಷದಿ ಆಲಿಸುವೀರ ಮಾತೆ ಕುಂತಿಯ ಕುವರ ಕುಂತಿ ಮಾತೆಯ ಕುವರ ವೀರವರ ರವಿಕುವರ ವೀರವರ ರವಿಕುವರ. ಕರ್ಣ, ಪರಮಾತ್ಮ, ನನ್ನ ಮಾತನ್ನು ಸತ್ಯವೆಂದು ನಂಬು. ನಿನ್ನ ತಾಯಿಯು ತಾನು ಕನ್ಯಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶವನ್ನು ಪಡೆದು ಅದರಲ್ಲಿ ಒಂದಾದ ಸೂರ್ಯ ಮಂತ್ರವನ್ನು ಜಪಿಸಲು ನೀನು ಜನಿಸಿದೆ. ಕೃಷ್ಣ, ಹೌದು ಕರ್ಣ. ಆಗ ನಿನ್ನ ತಾಯಿಯು ಈ ಲೋಕಾಪವಾದಕ್ಕೆ ಎದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಳಿಬಿಟ್ಟ. ಪರಮಾತ್ಮ, ಆ ನಂತರ ಸೂತನು ನಿನ್ನನ್ನು ಪೋಷಿಸಿದನು. ಕರ್ಣ, ಪರಮಾತ್ಮ, ಎನ್ನ ಎತ್ತ ತಾಯಿಯಾದ ಕುಂತಿಯು ನಿನ್ನನ್ನು ಕಂಡಾಗಲೆಲ್ಲ ಕೃಷ್ಣ ಆ ಕರ್ಣನಾರು ಆತನ ಸಾಹಸ ಆಯುಧಾರ್ಯಗಳನ್ನು ಕಂಡರೆ ನನಗೆ ವಿಧ ವಿಧವಾಗಿ ಮೊರಕ ಉಂಟಾಗುವುದೆಂದು ಹೇಳುತ್ತಲೇ ಇದ್ದಳು. ಈಗ ನಿನ್ನ ಹೆತ್ತ ತಾಯಿಯಾದ ಕುಂತಿ ದೇವಿಗೆ ನಿನ್ನ ಜನ್ಮ ರಹಸ್ಯವನ್ನು ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಬಹಳ ಸಂತೋಷದಿಂದ ಗಂಗಾ ತೀರಕ್ಕೆ ಬರುವಳು. ನೀನು ತಪ್ಪದೆ ಅಲ್ಲಿಗೆ ಹೋಗು ಕರ್ಣ. ಪರಮಾತ್ಮ, ಆಗಬಹುದು ಪರಮಾತ್ಮ. ಪರಮಾತ್ಮ, ದೇವಾ ಶೋಧನೆಯೇನಿದು ವಿಧಿಶಾಪ ಪಾಪಿಯಾರೆ ಪರಿತಾಪ ಕೀಡಾರೆ ಶೋಧನೆಯೇನಿದು ವಿಧಿಶಾಪ
ಬಂಧುಗಳ್ಯಾರೆಂದು ಬಹುದಿನ ನೊಂದೆ ಬಂಧುಗಳ್ಯಾರೆಂದು ಇಂದು ವದನ ಅಪನಿಂದನೆಯೊಳುವೆಂದೆ ಇಂದು ವದನ ಅಪನಿಂದನೆಯೊಳುವೆಂದೆ ಬಂದ ವಿಮೋಚನ ಮಾರ್ಗವನರಿಯದೆ ಬಂದ ವಿಮೋಚನ ಮಾರ್ಗವನರಿಯದೆ ಚೋದನೆಯೇನಿ ವಿಷಾಪ ರಹಸ್ಯದ ಆಂತರ್ಯವರಿತು ಜನ್ಮದಾತೆಯ ನಿರ್ದಯವರಿತು ಕೃಷ್ಣ ಕೃಷ್ಣ ಜನ್ಮರಾಜ್ಯದ ಆಂತರ್ಯವರಿತು ಜನ್ಮದಾತೆಯ ಹೃದಯವರಿತು ದೇವಿಸಲೇ ಪರಿ ಸಹಜರ ಸಮಗೂಡಿ ಪರಮಾತ್ಮ ದೇವಿಸಲೇ ಪರಿ ಸಹಜರ ಸಮಗೂಡಿ ಪಾತಕಿ ಜೀವನ ಸಂಕಟಕಾರಣ ಪಾತಕಿ ಜೀವನ ಸಂಕಟ ಕಾರಣ ಶೋಧನೆಯೇನಿ ವಿಧಿಶಾಪ ಪಾಪಿಯಾದೆ ಪರಿತಾಪ ತೀರಾದೆ ದೇವಾ ಶೋಧನೆಯೇನಿ ವಿಧಿಶಾಪ ವಿಧಿಶಾಪ ಪರಮಾತ್ಮ ಸೂತನು ನನ್ನನ್ನು ಗಂಗಾ ನದಿಯಲ್ಲಿ ಸಿಕ್ಕಿದವನೆಂದಷ್ಟೇ ಹೇಳುತ್ತಿದ್ದರು. ಆದರೆ ಆ ಪಾಂಡವರು ನನ್ನನ್ನು ಕಂಡಾಗಲೆಲ್ಲ ಸೂತ ಕುಲದವ ಹೀನ ಕುಲದವ ಎಂದು ಜಿರಿತ್ತಲೇ ಇರುವರಲ್ಲ. ಪರಮಾತ್ಮ, ಆ ಪಾಂಡವರಿಗೆ ನಾನು ಇಂಥವನೇ ಎಂಬ ವಿಚಾರವು ತಿಳಿಯದೇ ದೇವ. ಸತ್ಯವಾಗಿಯೂ ತಿಳಿಯೋದು ಕರ್ಣ. ಕರ್ಣ, ಪರಮಾತ್ಮ, ಕನ್ಯಾಪ್ರಾಯದೊಳೋ ಭಾಸ್ಕರನ ಕರುಣೆಯಿಂದ ಕನ್ಯಾಪ್ರಾಯದೊಳೋ ಭಾಸ್ಕರನ ಕರುಣೆಯಿಂದ ನವಮಾಸಗಳು ಹೊತ್ತು ನಿನ್ನ ಹಡೆದಳು ಅತಿ ಹಕ್ಕರೆಯಿಂದ ಸಾಕಿ ಸಲುಹಿದಳು ಅತಿರತನ ಸತಿರಾಜೆ. ನೀನು ಸೂತ ಕುಲದವನಲ್ಲವಯ್ಯ ಕುಂತೀತನಯ. ಪಾಂಡವರಿಗೆ ನೀನು ಹಿಂದವನೆಂಬ ವಿಚಾರವೂ ತಿಳಿಯದು. ನಿನ್ನ ಹೆತ್ತ ತಾಯಿಯಾದ ಕುಂತಿಯೂ ಸಹ ಈ ವಿಚಾರವನ್ನು ಮರೆತಿದ್ದಳು. ಪರಮಾತ್ಮ, ಕರ್ಣ, ನೀನು ಈಗ ಹಿಂದವನೇ ಎಂಬ ವಿಚಾರವನ್ನು ನಿನ್ನ ಹೆತ್ತ ತಾಯಿಯಾದ ಕುಂತಿಗೆ ಹೇಳಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಬಹಳ ಸಂತೋಷದಿಂದ ಗಂಗಾ ತೀರಕ್ಕೆ ಬರುವಳು.
ನೀನು ತಪ್ಪದೆ ಅಲ್ಲಿಗೆ ಹೋಗು ಕರ್ಣ. ಆಗಬಹುದು ಪರಮಾತ್ಮ. ಹಾ ಕರ್ಣ, ಪರಮಾತ್ಮ. ಆದರೆ ಒಂದು ಮಾತು, ಪರಮಾತ್ಮ. ಮೊದಲೇ ನೊಂದಿರುವ ಆಕೆಯ ಮನಸ್ಸನ್ನು ನೋಯಿಸಬೇಡ, ಸಂತೋಷದಿಂದ ಕಳಿಸಿಕೊಡು. ಆಗಬಹುದು ಪರಮಾತ್ಮ, ಆಗಬಹುದು. ಕೀರ್ತಿಶಾಲಿಯಾಗು ಕರ್ಣ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಆಡತಕ್ಕವನಲ್ಲ. ಪಾಂಡವರು 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 ನನ್ನ ಸಹೋದರರೇ. ಇದನ್ನು ನಾನು ನಂಬುವುದೇ? ನಂಬಬಗೆಯಾದರೂ ಹೇಗೆ? ಮಾನವ ನಾನು ಯಾವುದ ನಂಬಲಿ? ಮಾನವ ನಾನು ಯಾವುದ ನಂಬಲಿ? ಎಲ್ಲ ನಿನ್ನ ಮಾಯಜಾಲ. ಮಾನವ ನಾನು ಯಾವುದ ನಂಬಲಿ? ಎಲ್ಲ ನಿನ್ನ ಮಾಯಜಾಲ. ಕೃಷ್ಣ, ಕನಸೋ ಭ್ರಮೆಯೋ ಹೇಳುವರಾರೋ, ಯಾರೊಳು ತಿಳಿಸಲಿ ಹೋಳಿನ ಗೋಳು. ಕನಸೋ ಭ್ರಮೆಯೋ ಹೇಳುವರಾರೋ, ಯಾರೊಳು ತಿಳಿಸಲಿ ಬಾಳಿನ ಗೋಳು. ಯಾರೊಳು ತಿಳಿಸಲಿ ಬಾಳಿನ ಗೋಳು. ಯಾರೊಳು ತಿಳಿಸಲಿ ಬಾಳಿನ ಗೋಳು. ಮಾನವ ನಾನು ಯಾವುದ ನಂಬಲಿ? ಎಲ್ಲ ನಿನ್ನ ಮಾಯಜಾಲ. ಕೃಷ್ಣ, ಸಾಗರ ದಡದಿ ಪಾಂಡವ ಶಿಬಿರ, ಬೆಳಕನು ಬೀರಿ ಶೋಭಿಪುದು. ಸಾಗರ ದಡದಿ ಪಾಂಡವ ಶಿಬಿರ, ಬೆಳಕನು ಬೀರಿ ಶೋಭಿಪುದು. ನೋಡಲು ಹರುಷ ಏನು ಸಂಕಟ, ನೋಡಲು ಹರುಷ ಏನು ಸಂಕಟ. ಕೌರವ ಗೆಳೆಯ ಪಾಂಡವ ಸದಯ, ಕೌರವ ಗೆಳೆಯ ಪಾಂಡವ ಸದಯ. ಮರಣದ ಕೊನೆಗೆ ಲಭಿಸಿದೆ ಬಾಂಧವ್ಯ, ಮರಣದ ಕೊನೆಗೆ ಲಭಿಸಿದೆ ಬಾಂಧವ್ಯ. ಮರಣದ ಕೊನೆಗೆ ಲಭಿಸಿದೆ ಮಾನವ ನಾನು ಯಾವುದ ನಂಬಲಿ? ಎಲ್ಲ ನಿನ್ನ ಮಾಯಜಾಲ. ಕೃಷ್ಣ, ಕೃಷ್ಣ,
ನನ್ನ ಬಂಧು ಬಾಂಧವರು ಯಾರು ಎಂದು ತಿಳಿಯದೆ ಸಂಕಟ ಪಡುತ್ತಿದ್ದ ನನಗೆ ಇಂದು ಇಂಥವರೇ ನನ್ನ ಸಹೋದರೆಂದು ತಿಳಿದ ಬಳಿಕ ಅದೆಂತ ಉಭಯ ಸಂಕಟ ಪ್ರಾಪ್ತವಾಯಿತು. ಧರ್ಮವನ್ನೇ ತನ್ನ ಉಸಿರಾಗಿಸಿಕೊಂಡಿರುವ ಧರ್ಮರಾಯ ನನ್ನ ಸಹೋದರನೇ, 1000 ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತ ಭೀಮ, ಆ ಭೀಮಸೇನ ನನ್ನ ಸಹೋದರನೇ. ಅಯ್ಯೋ, ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಚಿಕ್ಕ ಅನುಜರೇ, ಮಾದ್ರಿದೇವಿ, ಕುಂತಿದೇವಿ, ಪಾಂಡುರಾಜೇಂದ್ರ ನನ್ನ ಜನನಿ ಜನಕರೇ. ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರಗಳನ್ನು ಪಡೆದು ಕಿರೀಟಿ, ಧನುಂಜಯ, ಪಿಪಾಸು, ಶ್ವೇತವಾಹನ, ಗಾಂಡೇವಿ, ದಶನಾಮಾಂಕಿತನಾದ ಅರ್ಜುನ, ನನ್ನ ಪರಮ ವೈರಿ ಅರ್ಜುನ, ನನ್ನ ಸಹೋದರನೇ, ನನ್ನ ಪರಮ ವೈರಿ ಅರ್ಜುನ, ನನ್ನ ಸಹೋದರನೇ ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಶಪಥಗೈದೇನಲ್ಲ. ಈ ನಿನ್ನ ಶಿರಸ್ಸು ಕುರುಕ್ಷೇತ್ರದ ರಕ್ತದ ಮಡಿವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ನಾನು ಈ ಕಣ್ಣುಗಳಿಂದ ಹೇಗೆ ನೋಡಲು? ನಾನು ಹೇಗೆ ನೋಡಲಿ? ಹೇ ಕರ್ಣ, ಪಾಂಡುಕೂರನಾಗಿ ಜನಿಸಿ ಅವರನ್ನೇ ಕೊಲ್ಲಲು ಹೊರಟಿರುವೆಯಲ್ಲವೇ? ನೀನೆಂತ ನೀಚ! ಕೊಲ್ಲಲೇ ಪಾಂಡುಕುಮಾರರಂ, ಕೊಲ್ಲಲೇ ಕೊಲ್ಪದೆ ಕೊಲದ ಬಿಟ್ಟೊಡೆ ಕೊಲವೆನಾ ಬಿಟ್ಟೊಡೆ ಕೊಲ್ಲದೆ ಬಿಟ್ಟೊಡೆ ಗೌರವೇಂದ್ರ ಈದರೆಯೊಳು ಸುಖ ಸಂಪತ್ತಿನೆಂಬಾಳ್ವದೆ ಚಲದಿಂ ಪಾರ್ಥನರುಂಡವಂ ಥರಿದು ಮಮ ಸ್ವಾಮಿಗೆ ಆನಂದವಂ ಸಲ್ಲಿಸಕ್ಕಾಗದೆ ಪಾರ್ಥನ ಘೋರ ಸೆರೆಗೆ ನಾಂ ತುತ್ತಾಗಲೇ ಸಾಯಲೇ ಐವರ
ನಿನ್ನ ಹೊರತಾಗಿ ನನಗೆ ಬೇರೆ ಯಾರು ಗತಿ? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ಪತಿಗಳು ನನ್ನನ್ನು ಭೋಗ್ಯ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ಹಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ದುಶ್ಯಾಸನಿಂದ ಅಪಮಾನಿತಲಾದೆ. ಅನಾಥ ಭಿಕ್ಷುಕಿಯಂತೆ ಕಾಡಿಂದ ಕಾಡಿಗಲೆದೆನು, ಕೀಚಕನ ಭಂಗವನ್ನು ಸಹಿಸಿದೆನು. ಇನ್ನು ನನ್ನ ಕಷ್ಟಗಳು ಕಳೆದು ಕೊನೆಗೆ 2 ದಿನಗಳಾದರೂ ಸುಖವಾಗಿರೋಣವೆಂದು ಭಾವಿಸಿದರೆ ಹೆಚ್ಚು ಹೆಚ್ಚಿಗೂ ಅಪಮಾನ. ವಿಧಾತ, ದ್ರೌಪದಿಯ ಹಣೆಯಲ್ಲಿ ಇನ್ನು ಏನೇನು ಬರೆದಿರುವೆ ದೇವಾ? ಇವಳೇಕೆ ಈ ರೀತಿ ಚಿಂತಾಮಗ್ನರಾಗಿರುವಳು? ಪಾಂಚಾಲಿ, ಏಕೆ ಈ ರೀತಿ ಚಿಂತಾಮಗ್ನರಾಗಿರುವೆ? ಶಾಂತೆ ಶಾಂತೆ ಹೊರಧೀರನಾಗಿ ವೀರಪತ್ನಿಯಾಗಿ ಶಾಂತೆ ಶಾಂತೆ ಹೊರಧೀರನಾಗಿ ವೀರಪತ್ನಿಯಾಗಿ ಕಣ್ಣು ಪತ್ನಿಯಾಗಿ ಮೋಚನೆ ಕಣ್ಣು ಪತ್ನಿಯಾಗಿ ನೀನು ಈ ರೀತಿ ಚಿಂತೆ ಪಡುವುದೇಕೆ ಕಾಂತೆ? ಈ ರೀತಿ ಚಿಂತೆ ಪಡುವುದೇಕೆ ಕಾಂತೆ? ಕಡು ಕೋಪವೇಕೆ ಬಿಡುವವನು ಕೋನಲಾಗಿಯೇ? ಕಡು ಕೋಪವೇಕೆ ಬಿಡುವವನು ಕೋನಲಾಗಿಯೇ? ಕಾಂತೆ ಶಾಂತೆ ಹೊರಧೀರನಾಗಿ ವೀರಪತ್ನಿಯಾಗಿ ವೀರಾಭಿಮಾನಿರಲು ಕರುಣಾಕೌರವನು ಓಚಾರಿ ವೀರಾಭಿಮಾನಿರಲು ಕರುಣಾಕೌರವನು ರಣದಿವದಿ ಜವದಿ ಶಾಂತಿ ರಣದಿವದಿ ಜವದಿ ಶಾಂತಿ ತೋರ್ಸಿ ಮೊಳಗೆ ಕಡು ಕೋಪವೇಕೆ ಬಿಡುವವನು ಕಡು ಕೋಪವೇಕೆ ಬಿಡುವವನು ಶಾಂತೆ ಶಾಂತೆ ಹೊರಧೀರನಾಗಿ ವೀರಪತ್ನಿಯಾಗಿ ಮರಗುಳೆಗೆ ಕೇಳೆ. ಏಕೆ ಏನಾಯಿತು? ಏಕೆ ಈ ದಿನ ನೀನು ನಿಷ್ಕಾರಣವಾಗಿ ಹೇಳುತ್ತಿರುವೆ? ನನ್ನೊಡನೆ ತಿಳಿಸಬಾರದೆ ಪ್ರಿಯೆ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಪಾಂಚಾಲಿಯ ಹಡವಿಗೆ 1 ಅಲ್ಲ 10 ಕಾರಣಗಳಿರುವು. ನೀವು ಪುರುಷರು, ನಿಮ್ಮನ್ನು ಯಾರಾದರೂ ಅಪಮಾನಪಡಿಸಿ ದುರ್ವಾಕ್ಯಗಳನ್ನು ಆಡಿದರೆ ನೀವೇ ಅವರಿಗೆ ತಕ್ಕ ಪ್ರತೀಕಾರವನ್ನು ಮಾಡುವೆ. ಆದರೆ ಸ್ತ್ರೀಯರ ವಿಚಾರವು ಹಾಗಲ್ಲ. ಅನ್ನ ವಸ್ತ್ರಾದಿಗಳಿಗಾಗಿ ಅವರು ಪರರನ್ನು ಆಶ್ರಯಿಸಬೇಕು. ಆತ್ಮಗೌರವವನ್ನು ರಕ್ಷಿಸಿಕೊಳ್ಳಲು ಅವರಿಗೆ ಅನ್ಯರ ಆಶ್ರಯ ಬೇಕು. ಪರಮೇಶ್ವರ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏತಕ್ಕಾಗಿ ಸೃಷ್ಟಿಸಿದೆ? ಹಳಬೇಡ ಪಾಂಚಾಲಿ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನೇಮ, ಭಗವಾನ್ ಸ್ವರೂಪಿಗಳಾದ ಋಷಿಗಳ ಆಜ್ಞೆ. ಏನು? ಕೈ ಹಿಡಿದ ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳೇ ಆಜ್ಞೆ ಮಾಡಿದಿರಲ್ಲವೇ? ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಪಾಂಚಾಲಿ, ಅಣ್ಣನ 1 ದಿನದ ಅವಿವೇಕತನದಿಂದ ಈ ನಿಂದನೆಯು ನಮ್ಮನ್ನು ಸಾಯುವವರೆಗೂ ಬಿಟ್ಟಿದ್ದಲ್ಲ ಪ್ರಿಯೆ. ಆದರೂ ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ಎಷ್ಟೋ ಸಾರಿ ನಿನ್ನಲ್ಲಿ ಕೇಳಿಕೊಳ್ಳಲಿಲ್ಲವೇ? ಆದದ್ದು ಹಾಗೆ ಹೋಯಿತು. ಈ ದಿನ ನೀನೇಕೆ ಹೀಗಿರುವೆ? ನನ್ನೊಡನೆ ತಿಳಿಸು ಪ್ರಿಯೆ. ತಿಳಿಸುವೆನು, ಆದರೆ ಅದರಿಂದ ಆಗುವ ಫಲವೇನು? ಎಷ್ಟೇ ಆದರೂ ನೀನು ಅಣ್ಣನ ಆಜ್ಞಾಧಾರಕನಲ್ಲವೇ? ಪಾಂಚಾಲಿ, ಅದು ಹಿಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನು ಅಲ್ಲ. ಹಾಗಾದರೆ ತಿಳಿಸುವೆನು ಕೇಳಿ. ಈ ದಿನ ಹಸ್ತಿನಾಮಿಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆ ಹೋಗಿದ್ದೆ. ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು,
ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬಿಡಲು ದೂತರನ್ನು ಆ ಸ್ಥಾನಕ್ಕೆ ಕಳಿಸಿರುವರು. ಇನ್ನೇನು ಇಷ್ಟರಲ್ಲೇ ಸಂಧಿ ಆಗುವುದು. ಈಗಲಾದರೆ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿವಿರಿ ಪಾಂಚಾಲಿ ಎಂದು ಪರಿಹಾಸ್ಯ ಮಾಡಿ ನಕ್ಕಳು ಪ್ರಾಣೇಶ್ವರ. ಏನು ದುರ್ಯೋಧನೊಡನೆ ಪುನಃ ಸಂಧಿಗೆ ಪ್ರಯತ್ನ? ಯಾರು ರಾಮವನಕ್ಕೆ ಹೋಗಿದ್ದವರು? ಶ್ರೀಕೃಷ್ಣನು. ಓಹೋ, ಗೋಪಿಕಾಂಗನೆಯರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾದ ಯದುಪತಿ ಯುದ್ಧವನ್ನು ಮರೆಯುವುದು ದಿಟ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ನಾನೀಗ ಆಗುವುದೆಂದು ತಿಳಿದಿದ್ದೆ. ಸರಿ, ಆ ಭಾನುಮತಿಗೆ ನೀನು ಏನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟೆ. ಏನೆಂದು? ನಿನ್ನ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಬಾಪು ಪಾಂಚಾಲಿ, ಚಮತ್ಕಾರವಾದ ಉತ್ತರ. ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ತಿಳಿದಿದ್ದೆ. ಆಹಾ, ಪ್ರಾಣೇಶ್ವರ, ನಿಮಗೆ ನೆನಪಿದೆಯೇ? ಹಿಂದೆ ಒಂದು ದಿನ ನೀವು ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ಕುರುಕುಲಾಂತಕ ಕಾಳರಾದ ಹೇಳಿದಿರಿ ಮತ್ತು ಇನ್ನು ಏನೇನು ಪಾಂಚಾಲಿ, ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞೆ ವಾಕ್ಯಗಳನ್ನು ನುಡಿಸಲು ಅಪೇಕ್ಷಿಸುವೆಯ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ ಈ ಭೀಮಸೇನ. ಆಹಾ, ಹೇಳುವುದು ಮಾತ್ರವಲ್ಲ, ಆಡಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಸುಮ್ಮನೆ ಇಚ್ಛಿದರೇನಾಯಿತು? ಎಷ್ಟೇ ಆದರೂ ನೀನು ಅಣ್ಣನ ಆಜ್ಞಾಧಾರಕನಲ್ಲವೇ? ದ್ರೌಪದಿ, ಅದು ಹಿಂದಿನ ಮಾತು. ಸುಮ್ಮನೆ ನನ್ನನ್ನು ಕಾಡಬೇಡ. ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಮಾತ್ರ ಆತುರದಿಂದ ಯುದ್ಧವನ್ನೇ ಎದುರು ನೋಡುವರು. ಮೃತ್ಯು ಬಲಿಪೀಠದಲ್ಲಿ ಕರಗತವಾಗುವ ಶತ್ರುಗಳು ಅದೆತ್ತ ಸಾಗಿದರು ಕಣ್ಮರೆಯಾಗಿ ಉಳಿಯಬಾರದು. ದುಷ್ಟರ ಹಕ್ಕು ಬಾಧ್ಯತೆಗಳನ್ನು ಭೇದಿಸಿ ಶೀತಲ ದೇಹಗಳ ಬರಹ ಹೊಳಿಸಿ ಗುರು ಸೈನ್ಯದ ತೋಲೆಗಳನ್ನು ಉರುಳಿಸಿ ಕೈ ಎತ್ತಿ ಸಾರಿ ಹೇಳುವೆನು. ಯಮಲೋಕದಲ್ಲಿ ಚಿತ್ರಗುಪ್ತನೇ ಎಣಿಕೆ ಮಾಡಿಕೊಳ್ಳಲಿ. ಕೌರವನ ಪರಾಜಯ ನಿಶ್ಚಯ. ಏಡಿ ಕೌರವನ ಬಾಳು ಗಳಿಸಿದ ಶುಭಮತಿಯೇ, ಏಡಿ ಕೌರವನ ಬಾಳು ಗಳಿಸಿದ ತಾಳು ಶುಭಮತಿಯೇ, ಸೈರಿಸೆ ಪರಿಯನು ದುರದಳು ಸೈರಿಸೆ. ಏಡಿ ಕೌರವನ ಬಾಳು ಗಳಿಸಿದ ದುರದೊಳಿಗಲೇ ಅವರನ್ನೆಲ್ಲ ಚಡಬಡಿಯುವ ನಮ್ಮ ಕಾಣ್ತೇವೆ. ದುರದೊಳಿಗಲೇ ಅವರನ್ನೆಲ್ಲ ಚಡಬಡಿಯುವ ನಮ್ಮ ಕಾಣ್ತೇವೆ. ದುರುಳ ಕೌರವರ ತೆಗೆದು ದುರುಳ ಕೌರವರ ತೆಗೆದು ಸೈರಿಸೆ ಪರಿಯನು ದುರದಳು ಸೈರಿಸೆ. ಏಡಿ ಕೌರವನ ಬಾಳು ಗಳಿಸುವೆ. ನೋಡು ಅಗ್ರಜ, ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಅವನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತವರು ಶಕ್ತರು? ಸಹೋದರ, ಹೌದು ಅರ್ಜುನ, ಈ ಸಾರಿ ಈ ಭೀಮಸೇನನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ತೋರುವುದು. ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಕಾರಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು. ಅರ್ಜುನ, ಆ ಕೌರವರೊಡನೆ ಇದ್ದಕ್ಕಿಂತ ಈ ನನ್ನ ಸಹೋದರ ಭೀಮಸೇನನ ಕೋಪವನ್ನು ಶಾಂತಿ ಮಾಡುವುದು ನನಗೆ ಅಸಾಧ್ಯವಾಗಿದೆ. ಸಹೋದರ, ಸಮಸ್ಯೆಯಿಂದಾಗಿ ಸೋಲಾಯಿತೆಂದು ಭಾವಿಸಬೇಡ. ನಿಜ ವೃತ್ತಾಂತವನ್ನು ತಿಳಿಯಲು ನಾನು ಕಾತರಿಸುತ್ತಿರುವುದು. ನಾನು ನಿನ್ನ ಅಗ್ರಜನಲ್ಲವೇ? ಮುನಿಸೇತಕ್ಕೆ ನಿನಗೀ ಪರಿ ಗಣಗುಣ ನಿಧಿ ಭೀಮಸೇನ ಅಣ್ಣ, ಅನುಜಾತನ ಸೈರಿಪುದು ಮನಸೈರಿಸಿ ಶಾಂತನಾಗು ಈ ಪರಿಯೋ. ಭೀಮಸೇನ,
ಶಾಂತಿಯು ನಮಗೆ ದಾರಿಯ ದೀಪವು ಶಾಂತಿ ಬಾಳು ಅನುದಿನ ನಮ್ಮ ಶಾಂತಿ ಬಾಳು ಅನುದಿನ ನಮ್ಮ ಭೀಮ ಹುಡುಕದಿರೋ ನಮ್ಮ ಓ ಭೀಮ ಹುಡುಕದಿರೋ ಸಹೋದರ ಭೀಮಸೇನ, ಶಾಂತನಾಗು ತಮ್ಮ, ಶಾಂತನಾಗು. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿರುಗುವುದಲು ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡುತ್ತಿಲ್ಲವೇ? ಅಣ್ಣ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮಕ್ಷಮದಲ್ಲಿ ನಿಮಗೊಂದು ವಿಚಾರವನ್ನು ತಿಳಿಸಬೇಕೆಂದಿರುವೆನು. ಅದನ್ನೀಗ ಎಲ್ಲರ ಮುಂದೆ ತಿಳಿಸುವೆನು, ಕೇಳಿ. ಶಾಂತಿಯ ಪ್ರಸ್ತಾಪವು ನಿಮಗೆ ಸತ್ಯವಾಗಿರಬಹುದು, ಅರ್ಜುನನು ಅದನ್ನು ಅನುಮೋದಿಸಲೂಬಹುದು. ಆದರೆ ಈ ದಾಸ್ಯ ವೃತ್ತಿ ಪಾಂಡವರ ಕಳಂಕವೆಂದು ನಾನು ಭಾವಿಸುತ್ತೇನೆ. ಕಂಡವರ ಮನೆಯ ಬಾಗಿಲಲ್ಲಿ ಸಂಧಿಯಾಚನೆ ಮಾಡಲು ಪಾಂಡು ರಾಜೇಂದ್ರನು ನಮ್ಮನ್ನು ಪುತ್ರನನ್ನಾಗಿ ಪಡೆಯಲಿಲ್ಲ. ಈ ವಿಚಾರವು ನಿಮಗೆ ಸತ್ಯವಾಗಿರಬಹುದು, ನಾನು ಮಾತ್ರ ಕ್ಷಮಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಗುರುಕುಲವನ್ನು ನಾಶ ಮಾಡಬಲ್ಲದು. ಮಾಡಿದ ಪ್ರತಿಜ್ಞೆಯಂತೆ ನಾನು ನಡೆಯುತ್ತೇನೆ. ನಿಲ್ಲು ಪ್ರಿಯ ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿರುವುದೇ. ಕೋಪ ಮಾಡಬೇಡಣ್ಣ. ಧರ್ಮಪುತ್ರನ ಮಾತನ್ನು ನಿರಾಕರಿಸುವುದು ಧರ್ಮ ವಿರುದ್ಧವಾಗುವುದು. ಶಾಂತವಾಗಿರು. ಇದಕ್ಕೆ ನೀನೇನು ಹೇಳುವೆ ಪಾಂಚಾಲಿ? ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯ ಧರ್ಮವೇನೆಂಬುದನ್ನೇ ಮರೆತಿರುವುದು ನಿಮಗೆ ಉಚಿತವೆನಿಸುವುದಲ್ಲವೇ? ಮಾನಿನಿ ಮನದ ವೇದನೆ ನೀಗಿಸು ಸಮಯವಿದೆಂದರಿತೆಯ ಕರುಣಿ ಏತಕ್ಕೆ ಇದು ಗುಣವೋ. ಮಾನಿನಿ ಮನದ ವೇದನೆ ನೀಗಿಸು ಸಮಯವಿದೆಂದರಿತೆಯ ಕರುಣಿ ಏತಕ್ಕೆ ಇದು ಗುಣವೋ. ಧರ್ಮಜನೆಮ್ಮಯ ನಿರ್ಮಲ ಪ್ರಾತೃ ಧರ್ಮಜಯಮ್ಮಯ ನಿರ್ಮಲ ಭ್ರಾತೃವು ಮೀರುವುದನುಚಿತ ಪರೀಕ್ಷಿಸದೆ ನುಡಿಯ. ಮೀರುವುದನುಚಿತ ಪರೀಕ್ಷಿಸದೆ ನುಡಿಯ ಸಹಿಪುದು ಮನದನು ತಾಪವತರುಣಿ. ಸಹಿಪುದು ಮನದನು ತಾಪವತರುಣಿ. ಧರ್ಮದಿಂದ ಘನ ಕಾರ್ಯ ಸಾಧಿಸು ಕೋಮಲ ಹೃದಯಡೆ ಕೊರಗಲು ಸರಿಯೇ. ಧರ್ಮದಿಂದ ಘನ ಕಾರ್ಯ ಸಾಧಿಸು ಕೋಮಲ ಹೃದಯಡೆ ಕೊರಗಲು ಸರಿಯೇ. ಸಾರ ಸಾಕ್ಷಿನಿ ಅರಿಯದ ಈ ಪರಿ ಸಾರ ಸಾಕ್ಷಿನಿ ಅರಿಯದ ಈ ಪರಿ ಏಕಿತ್ತು ನೀನಿತ್ತು ವಿಕೋಪ ತಳವೆ. ಏಕಿತ್ತು ನೀನಿತ್ತು ವಿಕೋಪ ತಳವೆ. ಮಾನಿನಿ ಮನದ ವೇದನೆ ನೀಗಿಸು ಸಮಯವಿದೆಂದರಿತೆಯ ಕರುಣಿ ಏತಕ್ಕೆ ಇದು ಗುಣ. ಇದಕ್ಕೆ ನೀನೇನು ಹೇಳುವೆ ಪಾಂಚಾಲಿ? ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯ ಧರ್ಮವೇನೆಂಬುದನ್ನೇ ಮರೆತಿರುವುದು ನಿಮಗೆ ಉಚಿತವೆನಿಸುವುದಲ್ಲವೇ? ಯುದ್ಧದಂತೆ ಶಾಂತಿ ರಕ್ಷಣೆ ಕ್ಷತ್ರಿಯನ ಪ್ರಥಮ ಕರ್ತವ್ಯ. ಪಾಂಚಾಲಿ, ಯುದ್ಧವು ಎಂತಹ ಘೋರ ಕರ್ಮವೆಂಬುದು ನೀನಿನ್ನೂ ತಿಳಿದಿಲ್ಲ. ನಾವೀಗ ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ವಿಚಾರಕ್ಕಾಗಿ ನಾವು ದುಃಖಿಸಬೇಕಾಗುವುದು. ಅದಕ್ಕೆ ಸಂಧಿಗೆ ನನ್ನ ಪ್ರಯತ್ನ. ರಾಜೇಂದ್ರ, ಧೌಮ್ಯನನ್ನು ಸಂಧಿಗಾಗಿ ಕಳುಹಿಸಿ ಅಪಮಾನ ಹೊಂದಿದೆ. ಕುಲಪುರೋಹಿತರನ್ನು ಕಳುಹಿಸಲು ಇದು ಮದುವೆಯ ಔತಣಕೂಟವಲ್ಲವೆಂಬ ಪರಿಜ್ಞಾನವೂ ನಿಮಗಿರದೇ ಹೋಯಿತು. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಕಳುಹಿಸಿ ಎಲ್ಲೇ ಅಪಮಾನ ಕೀಡು ಮಾಡುವಿರೋ ಎಂಬುದೇ ನನ್ನ ಚಿಂತೆಯಾಗಿದೆ. ಏನಿ ಕೋಲಾಹಲ? ಅರ್ಜುನ, ನಾನಿನ್ನು ಹೊರಡುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗೆ ಯಾವ ಲಾಭವೂ ಇಲ್ಲ. ಪ್ರಾಣೇಶ್ವರ,
ಸ್ವಲ್ಪ ನಿಲ್ಲಿ. ಅದೋ ನೋಡಿ, ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತಲೇ ಬರುತ್ತೇವನು. ಆತನಿಂದ ರಾಜಸಭೆಯ ಸಮಾಚಾರವನ್ನು ತಿಳಿದು ಬಳಿಕ ನಿಮಿಷದಂತೆ ಮಾಡಿ. ಸ್ವಲ್ಪ ನಿಲ್ಲಿ ಅಣ್ಣ. ಅಣ್ಣ, ನಿನಗೆ ನಮಸ್ಕರಿಸಿ. ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ನಿಮಗೆ ಮಂಗಳವಾಗಲಿ ಪಾಂಡುಪುತ್ರರೇ. ಕೃಷ್ಣ, ನಾನದು ಒಂದು ನಮಸ್ಕಾರವಿರಲಿ. ಭೀಮಸೇನ, ನಿನಗೂ ಮಂಗಳವಾಗಲಿ. ಸ್ವಾಮಿ, ತಾವು ರಾಯಭಾರಿಯಾಗಿ ಹೋಗಿದ್ದ ಕಾರ್ಯವೇನಾಯಿತು? ಧರ್ಮನಂದನ, ರಾಯಭಾರಿಯಾಗಿ ಹೋಗಿದ್ದವನು ಈ ಕೃಷ್ಣನಲ್ಲವೇ? ಅಂದರೆ ಪರಮಾತ್ಮ? ಅಂದರೆ ರಾಜಸಭೆಯಲ್ಲಿ ಎಲ್ಲರೂ ವಿಧ ವಿಧವಾಗಿ ಉಪಚರಿಸಿದರು. ದೇವ, ಉಪಚಾರದ ಉಪಯುಕ್ತಿಗಳ ಕಾಲಹರಣೆಯಿಂದ ನಮಗೆ ತೃಪ್ತಿ ಇಲ್ಲ. ನಡೆದ ನಿಜ ವೃತ್ತಾಂಶವನ್ನು ತಿಳಿಸು. ಯದುಪತಿ, ಮುಂದೇನಾಯಿತು? ಧರ್ಮನಂದನ, ರಾಜಸಭೆಯಲ್ಲಿ ನಿಮ್ಮ ವಿಚಾರವನ್ನೆಲ್ಲ ತಿಳಿಸಿದರು. ಎಲ್ಲರೂ ಒಪ್ಪಿದರು. ಪಾಂಚಾಲಿ, ಇಲ್ಲಿರುವುದು ಬರೀ ಸಂಧಿಯ ಚರ್ಚೆ ಮಾತ್ರ. ಬಂಧಿಸಿ ತರುವಂತ ಅಭೇದ್ಯ ಸಾಹಸಗಳ ಪ್ರಸಂಗಗಳಂತೂ ಇಲ್ಲವೇ ಇಲ್ಲ. ಇವರಿಗೆ ತೋಚಿದ್ದನ್ನು ಇವರು ಮಾಡಲಿ, ನನಗೆ ತೋಚಿದ್ದನ್ನು ನಾನು ಮಾಡುವೆನು. ಗಣೇಶ್, ಸ್ವಲ್ಪ ನಿಲ್ಲಿ. ನಮ್ಮಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವಷ್ಟರಲ್ಲಿ ನನ್ನ ತಾಳ್ಮೆಯು ಮುಗಿದೇ ಹೋಗುವುದು. ಅವಸರವೇ ಕಣ್ಣ, ಸ್ವಲ್ಪ ಸಮಾಧಾನವಾಗಿರು. ಇದು ವಾಸುದೇವ, ರಾಜ್ಯಸಭೆಯಲ್ಲಿ ಸರ್ವರ್ ಸಮಕ್ಷಮ ಏನೇನು ನಡೆಯಿತು? ಎಲ್ಲವೂ ನಾನು ನಿರೀಕ್ಷಿಸಿದಂತೆಯೇ ನೆರವೇರಿತು ಧರ್ಮನಂದನ. ನಾನಿನ್ನು ತಡೆಯಲಾರೆ ರುಕ್ಮಿಣಿಪತಿ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿಯಾಯಿತೆ. ಸಂಧಿ ನಾನು ಹೋಗಿದ್ದ ಉದ್ದೇಶವು ಅದಕ್ಕಾಗಿಯೇ ಅಲ್ಲವೇ ರೂಪಧರ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸದ ನೆಪದಲ್ಲಿ ಅರ್ಜುನನ ಕೈಗೆ ಬಲಗಳನ್ನು ತೊಡಿಸಿದೆ. ಈ ಸಂಧಿಯ ವಿಚಾರದಲ್ಲಿ ನಮ್ಮೆಲ್ಲರಿಗೂ ಸೀಳೆಗಳನ್ನು ನಡೆಸಬೇಕೆಂದಿರುವೆಯಾ? ಏ ಪಾಂಡುಪುತ್ರರ ಮೇಲೆ ನಿನಗೇಕಯ್ಯ ಇಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗೆ ಇಷ್ಟೊಂದು ಅಸಹನೆ? ನಿನಗೆ ಸಂಬಂಧಿಸಿದ ವಿಚಾರವೊಂದನ್ನು ಆ ದುರ್ಯೋಧನನ್ನು ಹೇಳಿ ಕಳಿಸಿರುವನು. ಈ ಸ್ವಾಭಿಮಾನ ಶೂನ್ಯನಾದ ಪ್ರಚಂಡ ಭೀಮನಿಗೆ ಅದಂತಹ ಸಂಬಂಧ ಇರುವುದು, ಅತ್ಯಂತ ನಿಕಟವಾದ ಸಂಬಂಧವೇ ಇರುವುದು. ಯದುಪತಿ, ಮುಂದೇನಾಯಿತು? ಧರ್ಮನಂದನ, ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಎಲ್ಲರೂ ಒಪ್ಪಿದರು. ಹಾಗಾದರೆ ಯಾರು ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ವಿದುರ, ಧೃತರಾಷ್ಟ್ರ ಮೊದಲಾದವರು. ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಗಳನ್ನು ನಾನು ಕೇಳಲಾರೆ. ಯಾಕೆ ಸೇರಿ ಈ ಭೀಮನ ಬದುಕಿದ್ದರೆ ಎಂದಾದರೂ ಒಂದು ದಿನ ನಿನ್ನ ಸೇಡನ್ನು ತೀರಿಸುವನು. ಭೀಮಸೇನ, ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ನಿನಗಿಷ್ಟೊಂದು ಕೋಪಾವೇಶ ಇಲ್ಲದಿದ್ದರೆ ಆ ರಕ್ಕಸೆಯನ್ನು ಆಳಲು ಹೇಗೆ ಸಾಧ್ಯ? ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ ಕೃಷ್ಣ. ಈ ಸಂಧಿಯ ಸುದ್ದಿ ನನಗೆ ಒಪ್ಪದು. ಭೀಮಸೇನ, ನಿನಗೊಪ್ಪುವ ಸಂದೇಶವನ್ನು ಆ ದುರ್ಯೋಧನನು ಹೇಳಿ ಕಳಿಸಿರುವನು. ಏನು ದುರ್ಯೋಧನನ ಸಂದೇಶ? ಆ ಕೃಷ್ಣ, ಅದರ ಉದ್ದೇಶ ಸಂಧಿಯಲ್ಲ ತಾನೇ? ನೀನು ಆ ಸಂದೇಶವನ್ನು ಕೇಳುವ ಹಾಗಿದ್ದರೆ ನನ್ನ ಬಳಿ ಕೈ ಕಟ್ಟಿಕೊಂಡು ಕುಳಿತರೆ ಹೇಳುವನು. ಇಲ್ಲ, ನಿಂತಿದ್ದಂತೆ ಹೇಳಿಬಿಡು. ಇಲ್ಲ, ಕುಳಿತುಕೊಳ್ಳದ ಹೊರತು ಹೇಳುವುದಿಲ್ಲ. ಕೃಷ್ಣ, ಈ ಪರಿಹಾಸ್ಯವೇ ಕಯ್ಯ? ಪರಿಹಾಸ್ಯವಲ್ಲವಯ್ಯ. ನಿನ್ನನ್ನು ಕಂಡರೆ ನನಗೆ ಭಯವಾಗುವುದಯ್ಯ. ನಿನ್ನ ಗದೆಯನ್ನು ಆ ಪಾರ್ಶ್ವದಲ್ಲಿಟ್ಟು ನೀನು ನನ್ನ ಬಳಿ ಕೈ ಕಟ್ಟಿಕೊಂಡು ಕುಳಿತರೆ ನಾನು ಆ ಸಂದೇಶವನ್ನು ಹೇಳುತ್ತೇನೆ. ಅದು ಆಗಲಿ. ನಿನ್ನ ಆಜ್ಞೆಯಂತೆ ಕುಳಿತುಕೊಳ್ಳುವೆನು. ಭೀಮಸೇನ, ಅರ್ಜುನ, ಪರಮಾತ್ಮ, ನೀನು ಈ ಗದೆಯನ್ನು ಕ್ಷಣಕಾಲ ಹಿಡಿದುಕೊ. ಸೋದರಿ, ಅಣ್ಣ, ಈಗ ನೀನು ನಾನು ಹೇಳಿದಂತೆ ಮಾಡಬೇಕು. ಕಂಡೆಯ? ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವೆನೆ? ಇಲ್ಲ ಸೋದರಿ, ಅದಕ್ಕಾಗಿಯೇ ಇದು ಈ ಹಗ್ಗವನ್ನು ತೆಗೆದುಕೊ.
ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯ ಮಾಡುತ್ತಿರುವೆಯಾ? ಪರಿಹಾಸ್ಯವಲ್ಲ ಸೋದರಿ, ನೀನು ಶತ್ರುಗಳ ಹೆಡೆಮುಡಿ ಬಿಡಿಸೋರಲ್ಲಿ ಪಂಡಿತಿಯಂತೆ. ಹಾಗೆಯೇ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸಲು ಬರುವುದೋ ಇಲ್ಲವೋ ಎಂದು. ಭೀಮಸೇನ, ಕೃಷ್ಣ, ನೀನು ಆ ದುರ್ಯೋಧನ ಸಂದೇಶವನ್ನು ಕೇಳುವಂತಿದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದ ಹಾಗೆ ಇದೋ ನನ್ನ ಕೈಗಳನ್ನು ಬಂಧಿಸು. ಈಗ ಕೇಳಿ ಪಾಂಡುಪುತ್ರರೇ, ಇಂದು ಈ ಭೀಮನನ್ನು ಬಂಧಿಸಿದ ಹಗ್ಗವು ಅಂದು ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನೆಲ್ಲ ಬಂಧಿಸಿತು. ಯಾರು ಆ ಕಾರ್ಯವನ್ನು ಮಾಡಿದವರು? ಏನು ಹೇಳಿದ ಕೃಷ್ಣ? ಈ ಹಗ್ಗದಿಂದ ಬಂಧಿಸಿದರೆ ಹೌದು ರುಕೋದರ. ಯಾರು ಯಾರು ಆ ದುರಾತ್ಮರು? ಮತ್ಯಾರು? ದುರಂಕಾರಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಭಿಮಾನಿಯಾದ ಅವನ ತಮ್ಮ ದುಶ್ಯಾಸನು ಬಂಧಿಸಿದನು. ಅವರಿಬ್ಬರಲ್ಲದೆ ಮತ್ಯಾರಿಂದ ಈ ಕಾರ್ಯವನ್ನು ಮಾಡಲು ಸಾಧ್ಯ? ಕೃಷ್ಣ, ಈ ನೀಚ ಕೃತ್ಯದಿಂದ ದುರ್ಯೋಧನನ ದುರಭಿಮಾನ ಶಿಖರ ಮುಟ್ಟಿತು. ಬೃಹದಾಕಾರವಾಗಿ ಬೆಳೆದ ಸಮಸ್ಯೆಗಳನ್ನು ಗರ್ಭದಲ್ಲೇ ಅಡಗಿಸಿಟ್ಟುಕೊಂಡ ಆ ದೌರ್ಜನ್ಯ ದಾಹದ ಭೂತಕ್ಕಿಷ್ಟು ಧಿಕ್ಕಾರವೇ. ಈ ಮಾತು ಕೇಳಿ ಕೋಟಿ ಕಠೋರಿಗಳು ಬಂದು ನನಗೆ ನೋಟಿನಂತಾಯಿತು. ಸಹನೆ ಮೀರಿತು. ಅಗ್ನಜ, ಅರ್ಜುನ, ಇದಕ್ಕೆ ನಿಮ್ಮ ಉತ್ತರವೇನು? ಭಯಂಕರ ಯುದ್ಧವೇ ಸರಿ ಅಗ್ರಜ. ಅಷ್ಟು ಮಾತ್ರವಲ್ಲ ಪಾಂಡುಪುತ್ರರೇ, ಆ ದುರ್ಯೋಧನನು ಹೇಳಿಕೊಟ್ಟು ಕಳಿಸಿದ ಉತ್ತರವನ್ನು ಹೇಳುವನು ಕೇಳಿ. ಆ ದುರ್ಯೋಧನನು ಹೇಳಿ ಕಳಿಸಿರುವುದು. ಭೀಮನಿಗೊಂದು ಊರನು ಕೊಡೆನೆಂದ ಅವನ ದುಡುಕುತನ ಮುಂದೆ ಸಮರವೇ ನಡೆಯಲಿದೆ. ವಿವರ ನಡೆಸುವ ರಣರಂಗ ಅವನ ದುಡುಕುತನ. ಸೋದರಿ ಕೇಳಿ ಪಾಂಡುಪುತ್ರರೇ, ಆ ದುರ್ಯೋಧನು ಸಂಧಿಗೆ ಒಪ್ಪಲಿಲ್ಲ. ಅವನು 5 ಗ್ರಾಮಗಳನ್ನಾಗಲಿ ನಿಮಗೆ 1 ಮಾರು ಭೂಮಿಯನ್ನು ಸಹ ಕೊಡೆಯುವುದಿಲ್ಲಂತೆ. ನೀವು ರಾಜ್ಯವನ್ನು ಬಯಸುವುದಾದರೆ ಅದು ದೊರೆಯುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ, ರತಿಕರ ವೀರ ಘೋಷಣೆಯಲ್ಲಿ ದೊರೆಯುವುದಂತೆ. ದ್ರೌಪದಿ,
ಅಗ್ರಜ ಅರ್ಜುನ ನನ್ನ ಕೈಗಳನ್ನು ಬಿಚ್ಚಿ, ಯಾರು ಬಿಚ್ಚಿಯುವುದಿಲ್ಲವೇ? ನಾನೇ ಬಿಚ್ಚಿಕೊಳ್ಳಲು. ಏನಿ ನನ್ನ ಕಥೆ? ತೆಗೆದುಕೋ ಅಗ್ರಜ. ಈಗ ಕೇಳಿರಿ ಈ ಭೀಮನ ಪ್ರತಿಜ್ಞೆಯನ್ನು. ಗುಡಿಸಿ ಬೋರ್ಗರೆ ಹೊರಸಡಿದೆ ಗುಡಿಸಿ ಬೋರ್ಗರೆ ಹೊರಸಡಿದೆ ಬರಲೆ ಮುಕ್ಕಣ್ಣ ಮುರಹರನೆ ಉಳಿದೆದ್ದು ನಿಲ್ಲಲೆ ಮುಕ್ಕಣ್ಣ ಮುರಹರನೆ ಉಳಿದೆದ್ದು ನಿಲ್ಲಲೆ ಕರಬಿರಿದು ಬರಿದಾಗಿ ಹೋರಾಡಲಿ ಕರಬಿರಿದು ಬರಿದಾಗಿ ಹೋರಾಡಲಿ ಚಂದ್ರರಾಗವನ ಅಂತ್ಯವೇ ಆಗಲಿ ರವಿಚಂದ್ರರಾಗಮನ ಅಂತ್ಯವೇ ಆಗಲಿ ಗುಡಿಸಿ ನಾಳಿನ ರಣರಂಗದಲ್ಲಿ ಕೌರವನ 99 ಮಂದಿ ಸಹೋದರರನ್ನು ನಾಶ ಮಾಡಿ ಅವನು 11 ಅಕ್ಷೋಹಿಣಿ ಸೈನ್ಯವನ್ನು ಭೂಗತ ಮಾಡಿ ದುಶ್ಯಾಸನನ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿಡುಮುಡಿಯನ್ನು ಕಟ್ಟಿಸುವುದು ಅಲ್ಲದೆ ಅವನ ರಾಜ ಕಿರೀಟವನ್ನು ನನ್ನ ಎಡಗಾಲಿಂದ ಒತ್ತು ಪುಡಿ ಪುಡಿ ಮಾಡಿ ಆ ದುರ್ಯೋಧನನ ತೊಡೆಯನ್ನು ಈ ನನ್ನ ಗದೆಯಿಂದಲೇ ಒಂದೇ ಎಟಿಗೆ ಮುರಿದು ನನ್ನ ಪ್ರತಿಜ್ಞೆಯನ್ನು ನಾನು ಸಾಧಿಸದಿದ್ದರೆ ನನಗೆ ರವರವಾದಿ ನರಕವೇ ಪ್ರಾಪ್ತಿಯಾಗಲಿ. ಇದಕ್ಕೆ ಶ್ರೀಕೃಷ್ಣ ಪರಮಾತ್ಮನ ಪಾದವೇ ಸಾಕ್ಷಿ. ಚಂಡ ಪ್ರಚಂಡ ತ್ರಿಭುವನದೋ ಕೀರ್ತಿ ಪ್ರಚಂಡ ಚಂಡ ಪ್ರಚಂಡ ತ್ರಿಭುವನದೋ ಕೀರ್ತಿ ಪ್ರಚಂಡ ರಣದೋಳ ದುರುಳ ವೈರಿಗಳ ಶಿರವ ಚಂಡಾಡಿ ಅದಮ ಕರ್ಣನ ಶಿರವ ಛೇದಿಸಿ ರಣಚಂಡಿ ಗೌತಣ ಭೀವ ಈ ಗಾಂಡೀವಿ ನಾಳಿನ ಭಯಂಕರ ಯುದ್ಧದಲ್ಲಿ ಆ ಕಲಿಕರ್ಣನನ್ನು ಧ್ವಂಸಗೊಯ್ಯದೆ ಬಿಡುವುದಿಲ್ಲ. ಇದೇ ಪಾರ್ಥನ ವೀರ ಪ್ರತಿಜ್ಞೆ. ಪರಮಾತ್ಮ, ಕೊನೆಗೂ ಮಹಾಯುದ್ಧವೇ ಪ್ರಾಪ್ತವಾಯಿತೆ. ರಕ್ತಮಯ ಶಿಥಿಲ ಮಾನವ ದೇಹದ ಕ್ಷೀಣನಾದವು ಜಗತ್ತು ಕೇಳುವಂತಾಯಿತೆ. ಆ ದೈವವೇ, ನಾನೇನು ಮಾಡಲಿ? ಕರುಣಿಸೋ ಅಭಯವ ಪರಂ ಏನಿಹುದು ವಿಧಿ ಮಾಯಾ ನಾಟಕ ಕಾಣೆನು ಹರಿಯೇ ಕಾಲದ ಕರಿಯ ಕಾಣೆನು ಹರಿಯೇ ಕಾಲದ ಕರಿಯ ಏನಿಹುದು ಬಂದು ಬಳಗವು ನೊಂದು ಬಳಲುವ ಪರಮಾತ್ಮ ಬಂದು ಬಳಗವು ನೊಂದು ಬಳಲುವ ಮುಂದೆ ಘೋರ ಸಮರವು ಬಂದಿದೆ ಪರಮಾತ್ಮ ಮುಂದೆ ಘೋರ ಸಮರವು ಬಂದಿದೆ ತಂದೆ ಹರಿಯೇ ನಂದೇ ನಯ್ಯ ತಂದೆ ಹರಿಯೇ ನೊಂದೇ ನಯ್ಯ ಪಾಂಡವ ಕರೆಯ ಪಾಲಿಸು ಮಾಧವ ಪಾಂಡವ ಕರೆಯ ಪಾಲಿಸು ಮಾಧವ ಏನಿಹುದು ವಿಧಿ ಮಾಯಾ ನಾಟಕ ಕಾಣೆನು ಹರಿಯೇ ಕಾಲದ ಪರಿಯ ಕಾಣೆನು ಹರಿಯೇ ಕಾಲದ ಪರಿಯ
ಪರಮಾತ್ಮ, ದೈವ ಇಚ್ಛೆ ಇದ್ದಂತಾಗಲೇ ದಯಮಾಡು ಪಾಂಡು ಪ್ರಿಯ ಬಂಧು. ಮನೋವಾಂಛೆ ಫಲ ಸಿದ್ಧಿರಷ್ಟು. ಧರ್ಮನಂದನ, ನಡೆಯಿರಿ. ಯುದ್ಧಕ್ಕೆ ಬೇಕಾದ ಸನ್ನಾಹಗಳನ್ನು ಸಿದ್ಧಪಡಿಸಿಕೊಳ್ಳಿ.